ಈ ವರ್ಷ ಎಲೆಕ್ಷನ್ ಫೈಟ್ ಇದೆ ಮಾರೆ ಇಲ್ಲಿ ಬೆಂಗಳೂರಿನಲ್ಲಿ, ಎಸ್ಪೆಷಲಿ ಇಲ್ಲಿ ಯಾವುದು ಏರಿಯಾ ಅಂತ ಹೇಳ್ಬೋದು ನೀವು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಯಾಕಂದರೆ KPCC ಅಧ್ಯಕ್ಷ DCM DK ಶಿವಕುಮಾರ್ ಅವರ ಸಹೋದರ ಹಾಲಿ ಸಂಸದ DK ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು BJP ಅಪೋಸಿಟ್ ಡಾಕ್ಟರ್ CN ಮಂಜುನಾಥ್ ವೈದ್ಯರಾಗಿ ಲಕ್ಷಾಂತರ ಜೀವಗಳನ್ನು ಉಳಿಸಿರುವ ಸಾಮರ್ಥ್ಯವಿದೆ. ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಅಳಿಯ ಎನ್ನುವ ಟ್ರಂಪ್ ಕಾರ್ಡ್. BJP JDS ಮತಗಳು ಒಂದಾದರೆ ಕಾಂಗ್ರೆಸ್ಗೆ ಸಂಕಷ್ಟ. ಯಾವುದೇ ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ಳದೆ ಸ್ವಚ್ಛ ಆಡಳಿತ. ಯಾರ್ದು? ಡಾಕ್ಟರ್ CN ಮಂಜುನಾಥ್. ಅದೇ ರೀತಿ ಯಾರು ನಮ್ದು DK ಸುರೇಶ್ ಕಾಂಗ್ರೆಸ್ಸಿನ ಅಭ್ಯರ್ಥಿ. BJP JDS ಒಂದಾದರೆ ಕಾಂಗ್ರೆಸ್ ಮತಗಳಿಂತಲೂ ಹೆಚ್ಚಿನ ಮತ. ದೇವೇಗೌಡರ ಅಳಿಯನೇ ಅಭ್ಯರ್ಥಿಯಾಗಿರುವುದರಿಂದ BJPಗೆ ಒಕ್ಕಲಿಗ ಮತಗಳು ಸಾಧ್ಯತೆ. ಬೆಂಗಳೂರು ನಗರ ವ್ಯಾಪ್ತಿಯ 4 ಕ್ಷೇತ್ರಗಳಲ್ಲಿ BJPಗೆ ಲೀಡ್ ಸಿಗುವ ಸಾಧ್ಯತೆ. ಸಾರ್ವಜನಿಕ ಜೀವನದಲ್ಲಿ ದಶಕದಿಂದಲೂ ರಾಜಕೀಯ ಹೊಸಬರು. JDS ವರಿಷ್ಠ ಅಲಿಯಾನೇ BJPಯಿಂದ ಸ್ಪರ್ಧೆ ಎನ್ನುವ ಆರೋಪ. BJP JDS ಮತಗಳು ಒಂದಾಗುವುದಕ್ಕೆ ಸ್ಥಳೀಯ ನಾಯಕತ್ವದ ಸಮಸ್ಯೆ. 8ರಲ್ಲಿ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿರುವುದು ಸಮಸ್ಯೆ. ಕಳೆದೊಂದು ದಶಕಗಳಿಂದ ಕ್ಷೇತ್ರದ ಪ್ರತಿ ಹಂತದಲ್ಲಿಯೂ ಉತ್ತಮ ಬಾಂಧವ್ಯ. ಯಾರ್ದು? DK ಸುರೇಶ್ ಇದ್ದು. ಕೊರೋನಾ ಸಮಯದಲ್ಲಿ ಊರೂರು ಸುತ್ತಿ ಮತದಾರರ ವಿಶ್ವಾಸ ಗಳಿಸಿರುವ DKಶಿ ಸಹೋದರ KPCC ಅಧ್ಯಕ್ಷ DCM ಆಗಿರುವುದರಿಂದ ಗೆಲ್ಲುವ ಸಾಧ್ಯತೆ ಹೆಚ್ಚಳ. ಪ್ರತಿಸ್ಪರ್ಧಿಗೂ ರಾಜಕೀಯ ಅನುಭವ ಕೊರತೆಯೇ ಕಾಂಗ್ರೆಸ್ ಅಭ್ಯರ್ಥಿ ಲಾಭ. ಯಾಕಂದರೆ ಇವರು ಫಸ್ಟ್ ಟೈಮ್ ಕ್ಯಾಂಡಿಡೇಟ್ ಡಾಕ್ಟರ್ CN ಮಂಜುನಾಥ್. ಅಂದರೆ ಶಾಸಕರ ಬಲ, ಜಾತಿ ಲೆಕ್ಕಾಚಾರ ಇಲ್ಲಿರುವುದು ಒಕ್ಕಲಿಗರು 7.10 ಲಕ್ಷ, ದಲಿತರು 5.20 ಲಕ್ಷ, ಲಿಂಗಾಯತರು 2.6 ಲಕ್ಷ, ಮುಸ್ಲಿಮರು 2.5 ಲಕ್ಷ. ಅದೇ ರೀತಿ ಆನೇಕಲ್ಲು, ಬೆಂಗಳೂರು ದಕ್ಷಿಣ ಕೆಲವರು ಇದ್ದಾರೆ. ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ, ಕುಣೆಗಲ್, ಮಾಗಡಿ, ರಾಮನಗರ, ಕನಕಪುರ, ಚನ್ನಪಟ್ಟಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.